ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮೈಟೆಕ್ ಚಾಲೆಂಜ್. ಇವತ್ತು ನೋಡಿದ್ದಲ್ಲಿ ಇನ್ನೊಂದು ಅರ್ನಿಂಗ್ ಅಪ್ಲಿಕೇಶನ್ನ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಹೆಸರು ಕ್ಯಾರಮ್ ಕ್ಲಬ್ ಅಂತ. ಇದರಲ್ಲಿ ನಾನು ಲೈವ್ ವಿಡ್ರಾನ ಮಾಡಿ ತೋರಿಸಿ ವಿಡಿಯೋನ ಲಾಸ್ಟ್ ತನಕ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಟ್ಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕೆಳಗಡೆ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನೋದು ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದು ಅಪ್ಲಿಕೇಶನ್ ಲಿಂಕು. ನಿಮ್ಮ ಮೇಲುಗಡೆ ಸ್ವಲ್ಪ ನೋಡ್ಕೊಬೋದು. ಅಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಬಂದ್ಬಿಟ್ಟು ಆ ಲಿಂಕ್ ಅನ್ನೋದು ಇರುತ್ತೆ. ಅದು ನೋಡ್ಬಿಟ್ಟು ನೀವು ಲಿಂಕ್ ಅಂತ ಓಪನ್ ಮಾಡ್ಕೊಳ್ಳಿ. ಇದುವರೆಗೂ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ. ಇದೇ ಥರ ವೀಡಿಯೋಸು ನಮ್ಮ ಚಾನಲಲ್ಲಿ ಬರ್ತಾನೆ ಇರ್ತವೆ. ಮತ್ತು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ದರೆ ನಿಮ್ಗೆ ಈ ಥರ ಇನ್ಸ್ಟಾಲ್ ಅಂದ್ಬಿಟ್ಟು ಒಂದು ಆಪ್ಷನ್ ಅನ್ನೋದು ಕೇಳುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಓಪನ್ ಅಂದ್ಬಿಟ್ಟಿರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಂಟಿನ್ಯೂ ಅಂದ್ಬಿಟ್ಟು ಒಂದು ಬಟನ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿಕೊಂಡು ಮತ್ತೆ ನಿಮಗೆ ಪರ್ಮಿಷನ್ ಅನ್ನೋದು ಕೇಳುತ್ತೆ. ಅದನ್ನ ಅಲೋ ಅನ್ನೋದು ಕೊಡಿ. ಅದನ್ನೆಲ್ಲ ಕೊಟ್ಟ ತಕ್ಷಣ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದನ್ನ ಹಾಕ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟ ತಕ್ಷಣ ನಿಮಗೆ ಕೆಳಗಡೆ ಬಂದ್ಬಿಟ್ಟು ರಿಕ್ವೆಸ್ಟ್ OTP ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ OTP ಏನಿದೆ ಆಟೋಮೆಟಿಕ್ಕು ಜನರೇಟ್ ಆಗಿ ಡ್ಯಾಶ್ ಬೋರ್ಡ್ ಅನ್ನೋದು ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಲೋಡ್ ಅನ್ನೋದಾಗುತ್ತೆ. ಮತ್ತು ನಿಮಗೆ ಅಕೌಂಟ್ ಅನ್ನೋದು ಈ ಥರ ಓಪನ್ ಆಗುತ್ತೆ. ಕೆಳಗಡೆ ಬಂದ್ಬಿಟ್ಟು ನೀವು ಹೋಮ್ ಮೇಲೆ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬಂದ್ಬಿಟ್ಟು ಒಂದು ಗೇಮ್ ಅನ್ನೋದು ಸ್ಟಾರ್ಟ್. ಗೇಮ್ ಬಂದು ಫ್ರೀ ಇರುತ್ತೆ, ನೀವು ಬೇಕಾದ್ರೆ ಟ್ರಯಲಲ್ಲಿ ಆಡಿ ನೋಡ್ಬೋದು. ಅದಕ್ಕೋಸ್ಕರ ಗೇಮ್ ಅನ್ನೋದು ಸ್ಟಾರ್ಟಿಂಗ್ ನಿಮ್ಗೆ ಕೊಡ್ತಾರೆ. ನೋಡಿ, ನಾನು ಗೇಮ್ ಅನ್ನೋದು ಗೇಮ್ ಕೂಡ ತುಂಬ ಈಸಿಯಾಗಿದೆ, ನೀವು ಬೇಕಾದ್ರೆ ಆಡಿ ನೋಡ್ಬೋದು. ಇವಾಗ ಬನ್ನಿ ನಾನು ಸ್ಕಿಪ್ ಮಾಡಿಬಿಟ್ಟು ಗೇಮ್ ಅನ್ನೋದು ಆಡಿ ತೋರಿಸ್ತೀನಿ. ನೋಡಿ, ಇವಾಗ ನೋಡ್ಬೋದು ನನ್ನ ಗೇಮ್ ಅನ್ನೋದು ವಿನ್ ಆಗಿದೆ. ಈ ಥರ ಬಂದ್ಬಿಟ್ಟು ಟ್ರಯಲಲ್ಲಿ ನಿಮಗೆ ಒಂದು ಕೊಡ್ತಾರೆ. ಇವಾಗ ಬಂದ್ಬಿಟ್ಟು ನಮ್ಮ ಹೋಮ್ ಪೇಜ್ಗೆ ನೋಡೋದಾದ್ರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ 10 ರೂಪಾಯಿ ಬೋನಸ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. 10 ರೂಪಾಯಿಂದಲೇ ನೀವು ಆಡಿ ಗೆಲ್ಬೋದು. ಈಗ 5 ರೂಪಾಯಿಂದ 10 ರೂಪಾಯಿ ಗೆಲ್ಲೋದಿರುತ್ತೆ. ಅದನ್ನು ನೀವು ಪ್ರೆಸ್ ಮಾಡಿಬಿಟ್ಟು ಒಂದು ಗೇಮ್ ಅನ್ನೋದು ಆಡ್ಕೊಳ್ಳಿ. ನೋಡಿ, ಪ್ರೆಸ್ ಮಾಡಿದ್ದೀನಿ, ಇವಾಗ ಗೇಮ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಈಗ ಆಪೋಸಿಟ್ಟು ಪ್ಲೇಯರ್ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಗೇಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಗೇಮ್ ಅನ್ನೋದು ಸ್ಟಾರ್ಟ್ ಆಗಿದೆ. ಬಂದ್ಬಿಟ್ಟು ನಾನು ಆಡ್ಬಿಟ್ಟು ತೋರಿಸ್ತೀನಿ. ಯಾಕಂದರೆ ಲೆಂತ್ ಇದ್ದರೆ ವಿಡಿಯೋ ಬಂದ್ಬಿಟ್ಟು ಲೆಂತ್ ಆಗುತ್ತೆ ಸ್ವಲ್ಪ, ಅದಕ್ಕೋಸ್ಕರ ಸ್ಕಿಪ್ ಮಾಡಿ. ಗೇಮ್ ಕೂಡ ಅಷ್ಟೇ ತುಂಬ ಈಸಿಯಾಗಿದೆ, ನೀವು ಆಡಿ ವಿನ್ ಅನ್ನೋದನ್ನ ಮಾಡ್ಬೋದು. ವಿಡ್ರಾಲ್ ಕೊಟ್ಟ ತಕ್ಷಣ ನಿಮಗೆ ಇನ್ಸ್ಟೆಂಟಾಗಿ ಪೇಮೆಂಟ್ ಅನ್ನೋದು ನಿಮ್ಮ Paytmಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಗೇಮ್ ಅನ್ನೋದು ಆಡಿದ್ದೀನಿ, ಇವಾಗ ತೋರಿಸ್ತೀನಿ. ನೋಡಿ, ಇವಾಗ ನನ್ನ ಗೇಮಲ್ಲಿ ವಿನ್ ಅನ್ನೋದಾಗಿದೆ. ಇವಾಗ ನೋಡ್ಬೋದು 9 ರೂಪಾಯಿ ಬಂದ್ಬಿಟ್ಟು ನನಗೆ ವಿನ್ನಿಂಗ್ ಬ್ಯಾಲೆನ್ಸ್ ಬಂದಿದೆ. ಮೇಲ್ಗಡೆ ನೋಡ್ಬೋದು 10 ರೂಪಾಯಿ ಇದ್ದಿದ್ದು 14 ರೂಪಾಯಿ ಅಮೌಂಟ್ ಬಂದ್ಬಿಟ್ಟು ನನ್ನ ಅಕೌಂಟಲ್ಲಿದೆ. ನಾವು ಬ್ಯಾಕ್ ಹೋಗ್ಬಿಟ್ಟು ನೋಡೋಣ. ಬ್ಯಾಕ್ ಹೋಗ್ಬಿಟ್ಟು ಹಿಸ್ಟ್ರಿ ಚೆಕ್ ಮಾಡೋದಾದ್ರೆ ಇಲ್ಲಿ ನೋಡ್ಬೋದು ಹಿಸ್ಟ್ರಿಲಿ ಬಂದ್ಬಿಟ್ಟು ಎಷ್ಟಿದೆ ಅಂದ್ಬಿಟ್ಟು 9 ರೂಪಾಯಿ ವಿನ್ ಆಗಿರೋದು ಬಂದ್ಬಿಟ್ಟು ಸಕ್ಸಸ್ಫುಲ್ಲಾಗಿ ನಮಗೆ ರಿಸೀವ್ ಅನ್ನೋದು. ನಮಗೆ ಇಲ್ಲಿ ಎಲ್ಲ ಥರ ಗೇಮ್ ಅನ್ನೋದು ಇರುತ್ತೆ. ಈಗ ಬಂದ್ಬಿಟ್ಟು 5 ರೂಪಾಯಿ ಹಾಕ್ಬಿಟ್ಟು 10 ರೂಪಾಯಿ ಆಡೋದು, ತಿರ್ಗಿ 10 ರೂಪಾಯಿ ಹಾಕ್ಬಿಟ್ಟು 20, ಈ ಥರ ತಿರ್ಗಿ ಬಂದ್ಬಿಟ್ಟು 20 ಹಾಕ್ಬಿಟ್ಟು 50, ತಿರ್ಗಿ 50 ಹಾಕ್ಬಿಟ್ಟು 100, ಆ ಥರ ಗೇಮ್ಸ್ ಅನ್ನೋದು ಇರುತ್ತೆ. ನೀವು ಎಷ್ಟರದ್ದು ಬೇಕೋ ಅಷ್ಟರದ್ದು ಆಡ್ಬೋದು. ಇವಾಗ ನೀವು ಫಸ್ಟ್ರಲ್ಲಿ ಬಂದು ನೋಡಿದ್ದರೆ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು ಎಷ್ಟೆಷ್ಟು ಬಂದ್ಬಿಟ್ಟು ಅಮೌಂಟ್ ಅನ್ನೋದು ಎರ್ನ್ ಮಾಡ್ತಾರೆ ಅಂದ್ಬಿಟ್ಟು. ಈ ಪ್ಲೇಯರ್ಸು ಇದರಲ್ಲಿ ಬಂದ್ಬಿಟ್ಟು ವಿನ್ ಮಾಡ್ತಾರೆ. ಅಮೌಂಟ್ ಬಂದ್ಬಿಟ್ಟು ಇದರಲ್ಲಿ ಡಿಸ್ಪ್ಲೇ ಮಾಡ್ತಾಯಿದೆ ಡ್ಯಾಶ್ ಬೋರ್ಡಲ್ಲಿ ನೀವು ನೋಡ್ಬೋದು. ಮತ್ತು ನೆಕ್ಸ್ಟ್ ನೋಡಿದ್ದರೆ ನಿಮಗೆ ರೆಫರೆಂಡ್ ಅನ್ನೋದು ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನೀವು ವಾಟ್ಸಪ್ಪಲ್ಲಿ ಬೇಕಾದ್ರೆ ಲಿಂಕ್ನ ಶೇರ್ ಮಾಡ್ಬೋದು, ಇಲ್ಲ ನೀವು ಕಾಪಿ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರನ್ನು ಮಾಡ್ಬೋದು. ತಿರ್ಗಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹಿಸ್ಟ್ರಿ ಇರುತ್ತೆ. ನೀವು ಎಷ್ಟೆಷ್ಟು ವಿನ್ ಆಗಿದ್ದೀರಾ ಅಂದ್ಬಿಟ್ಟು ಇದರಲ್ಲಿ ಅಮೌಂಟ್ ಅನ್ನೋದು ತೋರಿಸ್ತಾ ಇರುತ್ತೆ. ಇದರಲ್ಲಿ ನೋಡ್ಬೋದು ನೀವು ವಿನ್ ಆಗಿರೋದು ತಿರ್ಗಿ ಬಂದ್ಬಿಟ್ಟು ಆ್ಯಡ್ ಮಾಡ್ಬೋದು. ಈ ಥರ ಎಲ್ಲ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಕಾಣಿಸುತ್ತೆ. ನಿಮ್ಮ ಅಮೌಂಟ್ ಅನ್ನೋದು ಕೂಡ ಮೇಲುಗಡೆ ನೋಡ್ಬೋದು, ಆ ಥರ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿದ್ದಾರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ ಆ್ಯಡ್ ಮನಿ ಇರುತ್ತೆ, ತಿರ್ಗಿ ವಿಡ್ರಾವಲ್ ಇರುತ್ತೆ, ಟ್ರಾನ್ಸ್ಫರ್ ಇರುತ್ತೆ. ಈಗ ವಿಡ್ರಾವಲ್ ಬಂದ್ಬಿಟ್ಟು ಮಾಡಬೇಕಾದ್ರೆ ನೀವು 10 ರೂಪಾಯಿ ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡೋದ್ರಿಂದ ಇದರಲ್ಲಿ ನಿಮಗೆ ವಿಡ್ರಾವಲ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ಇವಾಗ ನೋಡಿ, ನಾನು 9 ರೂಪಾಯಿ ನನ್ನ ಅಕೌಂಟಲ್ಲಿರೋದು ಬಂದ್ಬಿಟ್ಟು ವಿಡ್ರಾ ಕೊಟ್ಟಿದ್ದೀನಿ. ವಿಡ್ರಾ ಕೊಟ್ಟ ತಕ್ಷಣ ನಾನು ಆಗ್ತಾಯಿಲ್ಲ. ಈಗ ಬಂದ್ಬಿಟ್ಟು 10 ರೂಪಾಯಿ ನಾನು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಇದು ಬಂದ್ಬಿಟ್ಟು 12 ರೂಪಾಯಿ ಅನ್ನೋದು ಬರುತ್ತೆ. 2 ರೂಪಾಯಿ ಎಕ್ಸ್ಟ್ರಾ ಅನ್ನೋದು ಈ ಅಮೌಂಟ್ ಅನ್ನೋದು ಕೊಡ್ತಾರೆ. ಫ್ರೆಂಡ್ಸ್, ಈ ಅಮೌಂಟ್ ಬಂದ್ಬಿಟ್ಟು ನಿಮಗೆ 10 ರೂಪಾಯಿ ಡೆಪಾಸಿಟ್ ಮಾಡಿಬಿಟ್ಟು ಇನ್ನೂ ಜಾಸ್ತಿ ಅನ್ನೋದು ನೀವು ವಿಡ್ರಾವಲನ್ನು ಮಾಡ್ಬೋದು. ನಾನು ಬೇಕಾದ್ರೆ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ನಾನು ಈ ಅಕೌಂಟ್ ಬಂದ್ಬಿಟ್ಟು ಪೇಮೆಂಟನ್ನು ಮಾಡ್ತೀನಿ. ನಾನು Paytm ಸೆಲೆಕ್ಟ್ ಮಾಡಿಬಿಟ್ಟು 10 ರೂಪಾಯಿ ಪೇಮೆಂಟ್ ಅನ್ನೋದು ಇದಕ್ಕೆ ನಾನು ಪೇಮೆಂಟನ್ನು ಮಾಡ್ತೀನಿ. ಪೇಮೆಂಟ್ ಮಾಡಿಬಿಟ್ಟು ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಸಕ್ಸಸ್ಫುಲ್ಲಾಗಿ ನನಗೆ ಅಮೌಂಟ್ ಅನ್ನೋದು ಆ್ಯಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಬಂದು ಬ್ಯಾಕ್ ಬಂದ್ಬಿಟ್ಟು ನೋಡೋಣ. ಈಗ ಬಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟು ಹಿಸ್ಟ್ರಿ ಚೆಕ್ ಮಾಡೋದಾದರೆ ಇಲ್ಲಿ ನೋಡ್ಬೋದು ನಮ್ಮ ಅಕೌಂಟಲ್ಲಿ ಬಂದ್ಬಿಟ್ಟು ಇವಾಗ 20 ರೂಪಾಯಿ ಬಂದು ಡೆಪಾಸಿಟಲ್ಲಿದೆ. ಬೋನಸ್ ಬಂದ್ಬಿಟ್ಟು 9 ರೂಪಾಯಿ ಇದೆ. ವಿಡ್ರಾವಲ್ ಬಂದ್ಬಿಟ್ಟು 9 ರೂಪಾಯಿ ಇದೆ. ಈಗ ಬನ್ನಿ ಇವಾಗ 5 ರೂಪಾಯಿ ಗೇಮ್ ಅನ್ನೋದು ನಾನು ಆಡಿ ತೋರಿಸ್ತೀನಿ. ಈಗ ವಿನ್ ಮಾಡಿಬಿಟ್ಟು ಎಷ್ಟು ವಿಡ್ರಾಲ್ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಗೇಮ್ ಕೂಡ ತುಂಬ ಈಸಿಯಾಗಿದೆ, ನೀವು ಕೂಡ ಆಡ್ಬೋದು. ಇವಾಗ ನೋಡಿ 5 ರೂಪಾಯಿ ಗೇಮ್ ಅನ್ನೋದು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಈ ಪ್ಲೇಯರ್ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಆಪೋಸಿಟ್ ಪ್ಲೇಯರು ಸೆಲೆಕ್ಟ್ ಆಗಿದ ತಕ್ಷಣ ನಿಮಗೆ ಗೇಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಗೇಮ್ ಅನ್ನೋದು ಸ್ಟಾರ್ಟ್ ಆಗ್ತಾಯಿದೆ. ಅಮೌಂಟ್ ಅಂತ ಕರೆಕ್ಟಾಗಿ ಬನ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಗೇಮ್ ಹೆಂಗಾಡೋದು ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ. ಸಿಂಪಲ್. ಇವಾಗ ಬಂದ್ಬಿಟ್ಟು ಕ್ಯಾರಮ್ ಬಂದ್ಬಿಟ್ಟು ಎಲ್ಲರೂ ಆಡಿ. ಗೇಮ್ ಕೂಡ ಅಷ್ಟೊಂದು ಟಫ್ ಏನಿಲ್ಲ, ಗೇಮ್ ಕೂಡ ತುಂಬ ಈಸಿಯಾಗಿ ಇದೆ. ಇವಾಗ ನೋಡ್ಬೋದು ನಾನು ಬಂದ್ಬಿಟ್ಟು ನಂದು ವೈಟ್ ಪಾನ್ನ ಆಡಿ ತೋರಿಸ್ತೀನಿ. ಇವಾಗ ನೀವೇ ಇಲ್ಲ ಕರೆಕ್ಟಾಗಿ ಗುರಿ ಇಟ್ಬಿಟ್ಟು ಹೊಡೆದ್ರೆ ಅದು ಆಟೋಮೆಟಿಕ್ಕಾಗಿ ಅದು ಒಳಗಡೆ ಹೋಗುತ್ತೆ. ಇವಾಗ ನೋಡಿ, ಒಂದು ಪಾನ್ ಹೊಡಿತೀನಿ, ಇವಾಗ 2ನೇ ಪಾನ್ ಹೊಡಿತೀನಿ. ಫ್ರೆಂಡ್ಸ್, ಸೈಡಲ್ಲಿ ಹೋಗ್ತಾಯಿದೆ ಅಂದ್ಕೊಂಬಿಟ್ಟು ಬೆಟ್ ಬಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ನಾನು. ಅದಕ್ಕೆ ಬಂದ್ಬಿಟ್ಟು ವೀಡಿಯೋನ ಸ್ವಲ್ಪ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಗೇಮ್ ಆಡಾಯಿತು. ಇವಾಗ ನೋಡ್ಬೋದು ನಾನು ಡ್ಯಾಶ್ ಬೋರ್ಡ್ ಬಂದ್ಬಿಟ್ಟು
ನಾನು ವಿನ್ ಅನ್ನೋದು ಆಗಿದ್ದೀನಿ. ಇವಾಗ 9 ರೂಪಾಯಿ ಬಂದ್ಬಿಟ್ಟು ನನ್ನ ಅಕೌಂಟಿಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗಿದೆ. ಬಂದ್ಬಿಟ್ಟು ಡ್ಯಾಶ್ ಮೇಲ್ಗಡೆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನನ್ನ ಅಮೌಂಟ್ ಬಂದ್ಬಿಟ್ಟು 18 ರೂಪಾಯಿ ಬಂದ್ಬಿಟ್ಟು ವಿನ್ನಿಂಗ್ ಬ್ಯಾಲೆನ್ಸ್ ಅನ್ನೋದು ನಂಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗಿದೆ. ಬೋನಸ್ ನೋಡ್ಬಿಟ್ಟು ಡೆಪಾಸಿಟಲ್ಲಿ ಬಂದ್ಬಿಟ್ಟು 5 ರೂಪಾಯಿ ಅನ್ನೋದಿದೆ. ಫ್ರೆಂಡ್ಸ್ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಇವಾಗ ವಿಡ್ರಾ ಅನ್ನೋದನ್ನ ಮಾಡೋಣ. ವಿಡ್ರಾ ಮಾಡೋದ್ಕಿಂತ ಮುಂಚೆ ನಾನು Paytm ಅನ್ನೋದು ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. Paytm ಚೆಕ್ ಮಾಡ್ಬಿಟ್ಟು ಈಗ ನಾನು Paytm ಅಕೌಂಟ್ ಅನ್ನೋದು ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ನಾನು ಪಾಸ್ಬುಕ್ ಅನ್ನೋದು ಓಪನ್ ಮಾಡ್ತೀನಿ. ಪಾಸ್ಬುಕ್ ಓಪನ್ ಮಾಡಿದ ತಕ್ಷಣ ಈಗ ನೋಡ್ಬೋದು ನನ್ನ ಅಕೌಂಟಲ್ಲಿ ಎಷ್ಟಿದೆ ಅಂದ್ಬಿಟ್ಟು ನಿಮಗೆ ತೋರಿಸುತ್ತೆ. ಇವಾಗ ರಿಫ್ರೆಶ್ ಮಾಡಿ ತೋರಿಸ್ತೀನಿ ನೋಡಿ. 54 ರೂಪಾಯಿ ಅನ್ನೋದು ನನ್ನ ಅಕೌಂಟಲ್ಲಿದೆ. ಓಪನ್ ಮಾಡಿ ತೋರಿಸ್ತಿದ್ದಾದರೆ ಕೆಳಗಡೆ ನೋಡ್ಬೋದು ಈ ಅಕೌಂಟ್ ಬಂದ್ಬಿಟ್ಟು 10 ರೂಪಾಯಿ ನಾನು ಬಂದ್ಬಿಟ್ಟು ಆ್ಯಡ್ ಮಾಡಿರೋದು ಲೆಸ್ ಆಗಿರೋದು ಬಂದ್ಬಿಟ್ಟು ಇದು ತೋರಿಸ್ತಾ ಇದೆ. ಬನ್ನಿ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವಿಡ್ರಾ ಅನ್ನೋದನ್ನ ಮಾಡೋಣ. ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಅಲ್ಲಿ ಓಮ್ ಬರ್ತೀನಿ. ಓಮ್ ಬಂದ್ಬಿಟ್ಟು ನಾನು ವಿಡ್ರಾ ಅನ್ನೋದನ್ನ ಮಾಡ್ತೀನಿ. ಇವಾಗ ನೋಡಿ ಲಾಸ್ಟಲ್ಲಿ 3 ಲೈನ್ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿಡ್ರಾ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನ್ನ ಅಮೌಂಟ್ ಬಂದ್ಬಿಟ್ಟು 18 ರೂಪಾಯಿ ಇದೆ. 18 ರೂಪಾಯಿ ಬಂದ್ಬಿಟ್ಟು ಇಲ್ಲಿ ಆ್ಯಡ್ ಅನ್ನೋದನ್ನ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಓಕೆ ಅಂತ ಕೊಡ್ತೀನಿ. ಓಕೆ ಕೊಟ್ಬಿಟ್ಟು ನಿಮ್ಮ ಕೆಳಗಡೆ ವಿಡ್ರಾವಲ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ Paytm ವಿಡ್ರಾವಲ್ ಸಕ್ಸಸ್ಫುಲ್ ಅಂತ ತೋರಿಸ್ತೀವಿ. ಬನ್ನಿ Paytmಗೆ ಹೋಗ್ಬಿಟ್ಟು ಚೆಕ್ ಮಾಡೋಣ ಬಂದಿದೆಯಾ ಇಲ್ಲ ಅಂದ್ಬಿಟ್ಟು. ಫ್ರೆಂಡ್ಸ್ ನೀವು ನೋಡ್ಬೋದು 54 ರೂಪಾಯಿ ಇದೆ. ಬ್ಯಾಕ್ ಹೋಗ್ಬಿಟ್ಟು ರಿಫ್ರೆಶ್ ಅನ್ನೋದು ಮಾಡೋಣ. ಇವಾಗ ನೋಡಿ ಬ್ಯಾಕ್ ಬಂದಿದ್ದೀನಿ. ರಿಫ್ರೆಶ್ ಅನ್ನೋದು ಮಾಡ್ತೀನಿ. ಫ್ರೆಂಡ್ಸ್ ನೋಡ್ಬೋದು ನಿಮ್ಮ ಕಣ್ಮುಂದೆ ಬಂದ್ಬಿಟ್ಟು 54 ರೂಪಾಯಿ ಇದೆ. 72 ರೂಪಾಯಿ ಬಂದ್ಬಿಟ್ಟು ಸಕ್ಸಸ್ಫುಲ್ಲಾಗಿ ಇದೆ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೋಗ್ಬೋದು ಕೆಳಗಡೆ ಬಂದ್ಬಿಟ್ಟು ನನಗೆ 18 ರೂಪಾಯಿನ ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗಿದೆ. ಪೇಮೆಂಟ್ ಅನ್ನೋದು ನಿಮಗೆ ಇನ್ಸ್ಟೆಂಟಾಗಿ ಮಾಡುತ್ತೆ. ಫ್ರೆಂಡ್ಸ್ ಒಳ್ಳೆ ಅಪ್ಲಿಕೇಶನ್, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಇದೇ ಥರ ಎಡಿಟಿಂಗ್ ವೀಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ನಂತರ.